ಹೆಲೋ ವೆಲ್ಕಮ್ ಬ್ಯಾಕ್ ಟು ಜ್ಯೋತಿ ಮಧುಶ್ರೀ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅನ್ಕೊತೀನಿ. ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಥಂಬ್ನೈಲ್ ನೋಡಿ ನಿಮ್ಗೆ ಈಗಾಗಲೇ ಗೊತ್ತಾಗಿರುತ್ತೆ ಡಾಕ್ಯುಮೆಂಟ್ಸ್ ಏನೇನು ತೊಗೊಂಡೋಗ್ಬೇಕು ಹಾಸ್ಪಿಟಲ್ಗೆ ಅಂತ. ಈಗ ನಂದು 9 ಮಂತ್ಸ್ ಕಂಪ್ಲೀಟ್ ಆಗಿದೆ. ಹಾಸ್ಪಿಟಲ್ಗೆ ಡೆಲಿವರಿಗೆ ಹೋಗ್ಬೇಕಾದ್ರೆ ಅರ್ಜೆಂಟಲ್ಲಿ ಏನೇನು ತೊಗೊಂಡೋಗ್ಬೇಕಂತ ಗೊತ್ತಾಗಲ್ಲ. ಸೊ ಅದಕ್ಕೆ ನಾನು ಎಲ್ಲನೂ ಮೊದಲೇ ಒಂದು ಕವರಲ್ಲಿ ಇಟ್ಟಿರ್ತೀನಿ. ಸೊ ಆವಾಗ ಹೋಗ್ಬೇಕಾದ್ರೆ ಆ ಕವರನ್ನ ಎತ್ಕೊಂಡು ಹೋಗೋಕ್ಕೆ ಹೆಲ್ಪ್ ಆಗುತ್ತೆ. ಹಾಗೆ ನಿಮಗೂ ಸಹ ಹೇಳಿದ್ರೆ ವಿಡಿಯೋ ಮಾಡಿದ್ರೆ ಹೆಲ್ಪ್ ಆಗ್ಬೋದು ಅಂತ ಮಾಡ್ತಾಯಿದ್ದೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ರೀತಿಯಾಗಿ ಒಂದು ಹ್ಯಾಂಡ್ ಬ್ಯಾಗ್ ತೊಗೊಳ್ಳಿ. ಹ್ಯಾಂಡ್ ಬ್ಯಾಗಲ್ಲಿ ನಿಮ್ಮದು ಎಲ್ಲ ಡಾಕ್ಯುಮೆಂಟ್ಸ್ನು ಒಂದು ಕವರಲ್ಲಿ ಹಾಕಿ ಇಟ್ಕೊಂಡಿರಿ. ಹೋಗಬೇಕಾದ್ರೆ ನೀವು ಏನೇನು ಬೇಕು ಅಂತ ಹುಡುಕೋ ಅವಶ್ಯಕತೆ ಇರಲ್ಲ. ಮತ್ತು ಹಾಸ್ಪಿಟಲ್ಗೆ ಚೆಕಪ್ ಹೋಗ್ಬೇಕಾದ್ರೂ ಇದೇ ಬ್ಯಾಗ್ನ ಕ್ಯಾರಿ ಮಾಡ್ಕೋಬೋದು. ನಾನು ಮೊದಲೇದಾಗಿ ಲಿಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಮೊದಲೇದಾಗಿ ಸ್ಕ್ಯಾನಿಂಗ್ ರಿಪೋರ್ಟ್ಸು. ನೀವು ಫಸ್ಟಿಂದ ಯಾವ್ದ್ಯಾವುದು ಸ್ಕ್ಯಾನ್ ಮಾಡಿಸಿರ್ತೀರಲ್ಲ ಎಲ್ಲ ಸ್ಕ್ಯಾನಿಂಗ್ ರಿಪೋರ್ಟ್ಸು 3 ಅಥವಾ 4 ಸ್ಕ್ಯಾನಿಂಗ್ ರಿಪೋರ್ಟ್ಸ್ ಆಗಿದ್ರೆ ತೊಗೊಳ್ಳಿ, ಒಂದನ್ನು ಬಿಡಬೇಡಿ. ನೆಕ್ಸ್ಟು ತಾಯಿ ಕಾರ್ಡು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಕಂಪಲ್ಸರಿ ತೊಗೋಬೇಕು. ಮತ್ತು ಆಧಾರ್ ಕಾರ್ಡು ಗಂಡ ಮತ್ತು ಹೆಂಡತಿ ಇಬ್ಬರದ್ದು. ಬ್ಲಡ್ ರಿಪೋರ್ಟು, ನೀವು ಬ್ಲಡ್ ಚೆಕಪ್ ಮಾಡಿಸಿರ್ತೀರಲ್ಲ ಫಸ್ಟಿಂದ ಎಲ್ಲ ಬ್ಲಡ್ ಗ್ರೂಪ್ ರಿಪೋರ್ಟ್ಸ್ನು ತೊಗೋಬೇಕು. ಮತ್ತು ನಿಮ್ಮದು ಥೈರಾಯ್ಡ್ ರಿಪೋರ್ಟ್ ಏನಾದ್ರು ಬಂದಿರುತ್ತಲ್ಲ ಅದು ಕೂಡ ತೊಗೋಬೇಕು. ನೀವು ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಎಲ್ಲನೂ ನಾನು ತೊಗೊಂಡು ಇಟ್ಕೊಂಡಿದ್ದೀನಿ. ಇದನ್ನೆಲ್ಲ ಒಂದು ಕವರಲ್ಲಿ ಹಾಕಿಟ್ಟಿರ್ತೀನಿ. ಎನಿ ಟೈಮ್ ಚೆಕಪ್ಪಿಗೆ ಹೋಗ್ಬೇಕಾದ್ರೂ ಮತ್ತು ಹಾಸ್ಪಿಟ್ಲಿಗೆ ಹೋಗ್ಬೇಕಾದ್ರೂ ನೀವು ಈ ಬ್ಯಾಗ್ನ ಕ್ಯಾರಿ ಮಾಡ್ಕೊಂಡು ಹೋದರೆ ಎಲ್ಲನೂ ಇದರಲ್ಲೇ ಇರುತ್ತೆ, ನೀವು ಹುಡುಕೋ ಅವಶ್ಯಕತೆ ಇರಲ್ಲ. ಸೊ ಎಲ್ಲನೂ ಒಂದರಲ್ಲೇ ಇಟ್ಕೊಂಡ್ರೆ ನಿಮಗೆ ಹೆಲ್ಪ್ ಆಗುತ್ತೆ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ರೀತಿಯಾಗಿ ಯಾವ್ದಾದ್ರು ಇನ್ಫಾರ್ಮೇಷನ್ ವಿಡಿಯೋ ಬೇಕಿದ್ದರೆ ಕಮೆಂಟ್ ಮಾಡಿ, ಮಾಡ್ತೀನಿ.